ಸನ್ನದ್ಧ ಭಾರತವಾಗಿದೆ. ಈ ಸ್ವಾಭಿಮಾನ ಭಾರತವನ್ನ ಅವತ್ತು ನಾವು ಆಲೋಚನೆ ಮಾಡಿದ್ವಿ, ಅವತ್ತು ನಮ್ಮ ಹಿರಿಯರು ಆಲೋಚನೆ ಮಾಡಿದ್ರು. ಆ ಸ್ವಾಭಿಮಾನಿ ಭಾರತಕ್ಕೆ ಧಕ್ಕೆಯನ್ನ ತಂದಂತ ನೇತಾರ ಗಣ ನಮ್ಮನ್ನ ಮಗ್ಗಲು ಮುಳ್ಳು ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾ ಬಂತು. ಅವತ್ತು ಬಿಡುಗಡೆಯಾದಂತ ರಾಜ್ಯಗಳು, ಈ ದೇಶದ ಭಾಗಗಳು, ಇದು ಚರ್ಚೆ ಆಗಿತ್ತು. ದುರದೃಷ್ಟ ಏನಾಯ್ತು, ಅಲ್ಲಿನರು ಇಲ್ಲಿ ಬಂದ್ರು, ಆದ್ರೆ ಇಲ್ಲಿನರು ಅಲ್ಲಿಗೆ ಹೋಗ್ಲಿಲ್ಲ. ಇದು ಕೊಟ್ಟು ತಗೊಳ್ಳೋ ವ್ಯಾಪಾರ ಆಗಿತ್ತು. ಇದು ಪಿತೂರಿ ತಾನೆ, ಇದು ಪಿತೂರಿ ಅಲ್ವಾ? ಮತ್ತೇನು? ಆ ಕಾರಣಕ್ಕೆ ನಾನು ಕೇಳ್ತೇನೆ, ಭಾರತವನ್ನ ವಿಭಜಿಸಲಿಕ್ಕೆ ಹೊರಟಿದ್ರು, ತುಂಡು ಮಾಡ್ಲಿಕ್ಕೆ ಹೊರಟಿದ್ರು. ಅಂತಹ ತುಂಡಾದ ಭಾರತ ಅಖಂಡವಾಗಬೇಕು. ಅಖಂಡ ಭಾರತ ಅದು ನನ್ನ ರಾಷ್ಟ್ರೀಯ ಸಾರ್ವಭೌಮತೆ, ಅದಕ್ಕೆ ಒಂದಾಗಬೇಕು. ಅನೇಕರು ಕೇಳಬಹುದು, ಪಾಕಿಸ್ತಾನ ಕೊಟ್ಟಿದೀವಲ್ಲ ಅದನ್ನ ಹೆಂಗ್ ಸೇರಿಸ್ಕೋಬೇಕು? ಆದ್ರೆ ಪ್ರಭು ಶ್ರೀರಾಮನನ್ನ ನಾವು ಪೂಜಿಸ್ತೀವ? ಈ ದೇಶದ ಜನ ಪ್ರಭು ಶ್ರೀರಾಮನನ್ನ ಪೂಜಿಸುವ ಜನ ನಾವು ಅವನ ಮಗನನ್ನ ಪೂಜಿಸದೇ ಇರುವಂತದ್ದಾಗುತ್ತಾ? ಅವನ ಮಗ ಲವ, ಆ ಲವ ಆಳಿದ ಜಾಗ ಲಾಹೋರ್ ಇವತ್ತಿನ ಪಾಕಿಸ್ತಾನದಲ್ಲಿದೆ. ಅಂದ್ರೆ ಸ್ವಾತಂತ್ರ್ಯಕ್ಕೂ ಮುಂಚೆ ಅದು ಲವಪುರ ಲಾಹೋರ್ ಆಗಿದೆ. ಆ ಲಾಹೋರ್ ಯಾವುದ ಭಾಗ? ನಮ್ಮದೇ ದೇಶದ ಭಾಗ. ಹಂಗಾರ ಅದ್ ನಮಗೆ ಬರ್ಬೇಕಲ್ವಾ? ಅದು ಈ ದೇಶಕ್ಕೆ ಸೇರ್ಬೇಕಲ್ವಾ? ಹಾಗೆ ಬಾಂಗ್ಲಾ ಇವತ್ತು